ನಮಸ್ತೆ, ನನ್ನ ಎಲ್ಲ ಪ್ರೀತಿಯ ರೈತರಿಗೆ ಇವತ್ತು ಬಿಜಾಪುರ ಜಿಲ್ಲೆ ಬಸವನಬಾಡಿ ತಾಲೂಕು ಮಲಗಾನ್ ಗ್ರಾಮದಲ್ಲಿದ್ದೀವಿ. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದು 4-5 ದಿನದ ಹಿಂದೆ ಏನಪ್ಪಾ ಅಂತಂದ್ರೆ ನನ್ನ ಸಾವಯವ ಪಾನಿಕನ್ನ ಕೊಟ್ಟಿದ್ದೆ. ಅವ್ರಿಗೇನಪ್ಪಾ ಅಂತಂದ್ರೆ ಇದು ಗಟ್ಟಿ ಆಗ್ಬೇಕಂತ ಅವರೊಂದು ರೈತರೊಂದು ಒಂದು ಉದ್ದೇಶ ಇತ್ತು. ಇದು ಉಳ್ಳಾಗಡ್ಡಿ ಸರಿಯಾಗಿ ಬರೋದಿಲ್ಲ ಅಂತ ಅನ್ನೋದೇನಪ್ಪ ಅಂದ್ರೆ ಅವ್ರ ಉದ್ದೇಶ ಕೂಡ ಇತ್ತು. ಆದ್ರೆ ಒಂದು 4 ದಿನ ಆಯ್ತು ನಮ್ಮ ಒಂದು ಸಾವಯವನ ಮೋದಿಕರು ಆಕ್ಟಿವಿಟಿ ಮ್ಯಾಕ್ಸ್ ರೈತರು ಬಳಸಿದ್ದಾರೆ. 4 ದಿನದಲ್ಲಿ ರೈತರಿಗೆ ಏನ್ ಅನಿಸ್ತಾ ಇದೆ ಇಲ್ಲೇನಪ್ಪಾ ಅಂದ್ರೆ ಮಾಡಿಲ್ಲ. ಅಲ್ಲಿ ನೀವು ನೋಡಬಹುದು, ಅದು ತುಂಬಾ ಚಿಕ್ಕದಿದೆ. ಈ ಕಡೆ ಎಲ್ಲ ಏನಪ್ಪಾ ಅಂತಂದ್ರೆ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ದಾರೆ. ಓಕೆ, ರೈತರು ಏನಂತಾರೆ, ಅವರ ಹೆಸರು ಅನಿಸಿಕೆಯನ್ನು ಏನಪ್ಪಾ ಅಂತಂದ್ರೆ ಕೇಳೋಣ. ನಿಮ್ಮ ಹೆಸರು ಜೋಸಫ್ ಜೋರ್ ಹೇಳ್ರಿ. ಅರಿಯಪ್ಪ, ಯಾವ ತಂದ್ರಿ? ಉಳ್ಳಾಗಡ್ಡಿ ಎಷ್ಟು ದಿನ ಐತ್ರಿ? 2 ತಿಂಗಳು ಐತ್ರಿ. ನಮ್ಮ ಔಷಧಿನ ತಗೊಂಡು ಎಷ್ಟು ದಿನ ಐತ್ರಿ? 4 ದಿನ ಆಯ್ತು. ಏನ್ ಅನ್ಸಕತ್ತೈತಿ ನಿಮ್ಗೆ? ಬರೀ 4 ದಿನದಾಗ ಚೇಂಜ್ ಅನ್ಸಕ್ಕೆ ಏನ್ ಚೇಂಜ್ ಅನ್ಸಿತ್ತು ನಿಮ್ಗೆ? ನಿಮಗೆ ಇದು ಔಷಧ ಹೊಡೆದು ಎಷ್ಟು ದಿನ ಕಾಣಿಸ್ತಾರೆ ಚೇಂಜ್ ಆಗಿತ್ತು ಅಂತ? ರೈತ ಬಂದರೆ ಸಾಕಷ್ಟು ಹೊರಗಡೆ ಏನಪ್ಪಾ ಅಂದ್ರೆ ರಾಸಾಯನಿಕ ಇರುವಂತಹ ವಸ್ತುಗಳು ಕೂಡ ಸಿಗ್ತವೆ. ಆದ್ರೆ ನಮ್ಮ ಒಂದು ಮೋದಿಕರಣ ಸಿಗುವಂತ ವಸ್ತುಗಳು ಎಷ್ಟೊಂದು ಏನಪ್ಪಾ ಅಂತಂದ್ರೆ ರಿಸಲ್ಟ್ ಬರಬೇಕು 2 ದಿನದಲ್ಲಿ. ರೈತರಿಗೆ ಹೊಡೆದು ಮರುದಿನ ಏನಪ್ಪಾ ಅಂತಂದ್ರೆ ಉಳ್ಳಾಗಡ್ಡಿ ತುಂಬಾ ಡೌನ್ ಆಗಿತ್ತು, ಇವಾಗ ಇಷ್ಟೊಂದು ಎತ್ತರ. ಓಕೆ, ಎಲ್ಲ ರೈತ ಬಂದವರಿಗೆ ಕೇಳೋದೇನಪ್ಪಾ ಅಂತಂದ್ರೆ ದಯವಿಟ್ಟು ಸಾವಯವದ ಕಡೆ ಬನ್ನಿ. ಯಾಕಂತಂದ್ರೆ ರಾಸಾಯನಿಕ ಏನಿದೆಲ್ಲ ಅರ್ಜಿತ ಸ್ಪೀಡ್ ಆಗಿ ಏನಪ್ಪಾ